ಸಾಂಬದೇ ನಮ ಪಾರ್ವತೀಪದೇ ಶಿವ ಹರ ಹರ ಮಹಾದೇವ. ಜೋರಾದ ಚಪ್ಪಾಳೆ ಕಲಾವಿದರಿಗೆ. ಅದಕ್ಕಾಗಿ ಜೀವನದೊಳಗ ಏನೇ ಇರಲಿ ಇದ್ದಿದ್ರಾಗ ಸಂತೃಪ್ತಿಯಾಗಿ ಬದುಕೋದೇ ನಿಜವಾದ ಜೀವನ. ಏನೇ ಮಾಡಿದರೂ ಕೂಡ ಜಗತ್ತು ಒಂದು ದಿನ ಮರೆತು ಹೋಗ್ತದೆ. ನೋಡ್ರಿ, ಶರಣರು ಕಟ್ಟಿರುವಂತಹ ಮನೆಗಳು, ಅನುಭವ ಮಂಟಪ ನಮಗೆ ನೆನಪಿಲ್ಲ, ಆದರೆ ಶರಣರ ಜೀವನ ನಮಗೆ ನೆನಪದೆ ಅಂತಕ್ಕಂಥದ್ದು. ಕೃಷ್ಣದೇವರಾಯನ ಆಡಳಿತದೊಳಗ ಮುತ್ತು ರತ್ನಗಳನ್ನ ಶೇರಿನಿಂದ ಮಾರ್ತಾ ಇದ್ರು ಅಂತ ಇತಿಹಾಸದ ಪುಟಗಳನ್ನು ಓದಿದಾಗ ಗೊತ್ತಾಗ್ತದೆ ನಮಗ. ಸಂವಿಧಾನ ಶಿಲ್ಪಿಯಾಗಿರುವಂತ ಡಾಕ್ಟರ್ BR ಅಂಬೇಡ್ಕರ್ ಒಂದು ಕಡೆ ಬರೀತಾರೆ, ಯಾರು ಇತಿಹಾಸವನ್ನ ತಿಳಿದುಕೊಂಡಿರ್ತಾರೋ ಅವರು ಮಾತ್ರ ಇತಿಹಾಸವನ್ನ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ. ಇತಿಹಾಸದ ಅರಿವಿರ್ಬೇಕ್ರಿ ನಮಗ. ಆ ಇತಿಹಾಸದ ಪ್ರಜ್ಞೆ ಇಲ್ಲ ಅಂದ್ರೆ ಏನು ನಡೆಯೋದಿಲ್ಲ. ಕೃಷ್ಣದೇವರಾಯನ ಆಡಳಿತದೊಳಗ ಮುತ್ತು ರತ್ನಗಳು ಇತ್ತು, ಅವನ ಅರಮನೆ ಇತ್ತು ಅಂತ ಕೇಳ್ತೀವಿ. ಅದನ್ನ ನೋಡಕ್ ಅರಮನೆನೂ ಇಲ್ಲ, ಮುತ್ತು ರತ್ನಗಳು ಮಾರೋರು ಇಲ್ಲ. ಈಗ ಅದಕ್ಕೆ ಏನಂತಾರ, ಹಾಳು ಹಂಪಿ ಅಂತ ಕರೀತಾರೆ. ಇತ್ತದೊಂದು ಕಾಲದಾಗ ಗತವೈಭೋಗ. ಒಂದೊಂದು ಕಾಲಚಕ್ರದ ನಿಯಮ ಇರ್ತದ. ಅದು ಆ ಆಡಳಿತ, ಆ ಪ್ರಭಾವಿ, ಆ ಅಂತಸ್ತು, ಶ್ರೀಮಂತಿಕೆ, ಆ ಗತ್ತು ಇದ್ದ ಇರ್ತದ. ಅನ್ನಂಗಿಲ್ರೆ ಹರಿಯದಾಗಿದ್ದಾಗ ಊರಾಗ ಬಾಳ್ ಮೆರೀತಿದ್ದಿ ಮಗ, ಈಗ ನೋಡಿ ಹೆಂಗ್ ಕಟ್ಟಿ ಹಿಡಿದು ಕುಂತ ಅನ್ನಂಗಿಲ್ಲ. ಅಧ್ಯಕ್ಷ ಆದಾಗ ಬಾಳ ದಿಮಾಕಿತ್ರಿ ಮಗಂದು, ಅಜ್ಜಾರ ಪ್ಯಾರಾಲಿಸಿಸ್ ಆಗೈತ್ ನೋಡ್ರಿ, ಕೈ ಒಂಕ್ ಮಾಡಿ ಹೆಂಗ್ ಕುಂತ ಮಗ ಕಟ್ಟಿ ಹಿಡ್ದ ಅನ್ನಂಗಿಲ್ಲ. ದಿಮಾಕ್ ಮಾಡಿದ್ರ ಮೂಲಿ ಹಿಡಿದ್ಕೊಂಡ್ರದ ಮಾಡಿದ್ದು ನೋಡಿದು ಗೊತ್ತೈತಿ ನಿಮಗೆ. ಮುಂದಿನ ವರ್ಷ ಹೆಣ್ಣ ಕುಣ್ಸೋ ನನ್ ಪುರಾಣ ಹೇಳಕ್. ಏನ್ ಮಾಡಿಯೋ ಅದನ್ನ ಇಲ್ಲೇ ಉಣ್ಣೋದದ ತಿಳ್ಕೊಂಡ್ಬಿಡ್ರಿ ನೀವು. ಯಾರು ನೋಡಿಲ್ಲ ನಾ ಮಾಡೋ ಕರ್ಮ ಅಂತೇಳಿ ಅನ್ಕೊಳ್ಬೇಡ್ರಿ. ಮೇಲಿದ್ದವ ನೋಡ್ತಾನೆ ಇರ್ತಾನೆ. ಯಾರೋ ನೋಡ್ತಾರ ಅಂತ ಮಾಡೋದು, ಯಾರೋ ಹೊಗಳ್ತಾರ ಅಂತ ಹೇಳಿ ಕೊಡುದು, ಯಾರೋ ನನಗೆ ಶಬಾಷ್ಗಿರಿ ಕೊಡ್ತಾರ ಅಂತ ಹೇಳಿ ದುಡಿಯೋದು ಅಲ್ಲ. ಯಾರು ನೋಡ್ಲಿ ಬಿಡ್ಲಿ, ನಿನ್ನ ಅಂತರಂಗದಿಂದ, ಮನಃಶತ್ವದಿಂದ ಮನಪೂರ್ವಕವಾಗಿ ಮಾಡುವಂತಹ ನಿಷ್ಕಲ್ಮಶವಾಗಿರುವಂತಹ ಸೇವೆ ಆಗಬೇಕು ಭಗವಂತನಲ್ಲಿ. ನಾನು ಮಾಡಿದೆ, ನನ್ನಿಂದಾಗಿತ್ತು ಅನ್ನಂಗಿಲ್ರ. ಅಜ್ಜವ್ರ ನಾ ಮಾಡಿದ್ರೆ ಎಲ್ಲ ಆಗ್ತತ್ರಿ, ಇಲ್ಲಂದ್ರೆ ಇಲ್ಲ ಇಲ್ರಿ ಅನ್ನಂಗಿಲ್ರಿ. ಅದಕ್ಕೆ ಹೇಳ್ತಾರೆ, ಮಾಡಿದೆ ನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಮಾಡಿದೆ ನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಮಾಡಿದೆ ನೆನ್ನದಿರ ಲಿಂಗಕ್ಕೆ, ಮಾಡಿದೆ ನೆನ್ನದಿರ ಜಂಗಮಕ್ಕೆ, ಮಾಡಿದೆ ನೆನ್ನದಿರ ದಾಸೋಹಕ್ಕೆ, ಮಾಡಿದೆ ನೆಂಬುದು ಮನದಲ್ಲಿಲ್ಲದಿದ್ದೊಡೆ ಬೇಡಿದ್ದ ನೀವು ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಬಸವಣ್ಣವರು. ಬೇಡಿದ್ದ ನೀವು ನಮ್ಮ. ನಾ ಮಾಡೀನಿ ಏನ್ ಮಾಡೀನಿ? ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರ ಪೊಗಳುವ ಕುನ್ನಿಗಳಿಗೆ ನಿಂಬೆ ರಾಮನಾಥ. ಬರೇ ಬೀಜ ಬಿತ್ತಿ ಬಂದಿ ನೀನು, ಭೂಮಿ ಇಲ್ಲಂದ್ರೆ ಬೀಜ ಬೆಳಿತಿತ್ತೇನು? ಗಾಳಿ, ನೀರು, ಬೆಳಕು ಕೊಟ್ಟಿದ್ದ ಭಗವಂತ. ಅವ ಕೊಟ್ಟಿದ್ದ ಅವನ್ ಕೊಡಕ್ಕೆ ನಾವು ಎದ್ದೆನಿಸ್ತೀವಿ. ಪರೀಕ್ಷೆ ಮಾಡ್ತಾನ ಕಲ್ಮೇಶ್ವರ. ನೋಡೋನು ಇವ್ರಿಗೆಲ್ಲಾ ಕೊಟ್ಟಿನಿ, ಕೊಡೋ ಮನಸ್ಸೈತಿಲ್ಲ ಇವ್ ನೋಡೋಣ ಅಂತ ಪರೀಕ್ಷೆ ಮಾಡ್ತಾನ. ಕೆಲವೊಬ್ಬರಿಗೆ ಹಲ್ಲಿದ್ರ ಕಡ್ಲಿರಂಗಿಲ್ಲ, ಕಡ್ಲಿದ್ರ ಮುಟ್ ನೋಡ್ಬೇಡ್ರಿ ಹಲ್ಲದಾವ್ ನಿಮ್ಮೆಲ್ಲ. ಅಂದ್ರ ಕೊಡ್ಬೇಕನ್ನೋ ಭಾವ ಇರ್ತದೆ, ಆದ್ರ ಬಡತನ. ಇನ್ನೊಂದಿಷ್ಟು ಮನೆಯಾಗ ಕೊಳಿತಿರ್ತೈತಿ, ನಾಯಕ್ ಕೊಡ್ಲಿ ಅನ್ನೋದು. ಜೋಳದ ರಾಶಿ ಮೇಲೆ ನಾಯಿ ಕುಂತಂಗತ್ತ, ಅದು ತಿನ್ನಂಗಿಲ್ಲ, ಬಂದ್ ಗುಬ್ಬಿಗೂ ತಿನ್ನಕ್ ಬಿಡಂಗಿಲ್ಲ. ಗಲೀಶ್ 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 ಇಡೋದು. ಕಷ್ಟಕ್ಕೆ ಕರಿಬೇಡ್ರಿ, ಊಟಕ್ಕೆ ಮರಿಬೇಡ್ರಿ ಅನ್ನೋ ಕಂಪ್ನಿನೂ ಐತ್ರಿ ಒಂದೊಂದ್ ಕಡೆ. ತ್ರಾಸ್ ಬೇಡ್ರಿ ಇವ್ರಿಗೆ, ಕಿಶೆದಾಗಿಂದ ಹೋಗ್ಬಾರ್ದು. ಅದಕ್ಕ ಮಾಡಿದೆ 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 ಅನ್ನೋದಲ್ಲೋ, ನೀ ಮಾಡಾಕ್ ನೀ ಏನು ತಂದಿ, ಏನು ಮಾಡಿದಿ, ಏನು ಕೊಟ್ಟಿ, ಏನು ಹೇಳಿ ನೋಡು, ನಿನ್ನನ್ನು ನೀನು ಪ್ರಶ್ನೆ ಮಾಡ್ಕೊ. ಶರಣರ ಜೀವನ ಇದನ್ನು ಎಚ್ಚರಿಸ್ತದೆ.
ಸೀರೆಯೊಳಗೊಂದೆಳೆಯ ಅನ್ನದೊಳಗೊಂದಗುಳ ಇಂದಿಗೆಂತೋ ನಾಳಿಗೆಂತೋ ಬೇಕೆಂದ ನಾದಡೆ ನಿಮ್ಮಾನೆ ನಿಮ್ಮ ಪ್ರಮಥ ರಾಣಿ ಅಂತ ಹೇಳ್ತಾರೆ. ಸೀರೆಯೊಳಗೊಂದೆಳೆಯ ಅನ್ನದೊಳಗೊಂದಗುಳ ಇಂದಿಗೆಂತೋ ನಾಳೆಗೆಂತೋ ಬೇಕೆಂದ ನಾದಡೆ ನಿಮ್ಮಾನೆ ನಿಮ್ಮ ಪ್ರಮಥ ರಾಣಿ ಅಂತ ಹೇಳ್ತಾರೆ ಶರಣರು. ಇದು ತಾಕತ್ತು, ಶರಣರ ತಾಕತ್ತು. ಇವತ್ತು ಕೂಡಿಡುದು, ನಾಳೆ ಕೂಡಿಡುದು, ನಾಳೆಗೆ ಬೇಕ್ರಿ, ನಾಡದು ಬೇಕ್ರಿ, ನಾಡದು ಬೇಕ್ರಿ. ಮಕ್ಕೊಂಡೆ ಅಂದ್ರೆ ಮುಂಜಾನೆ ಹೇಳ್ತಿಲ್ಲ ಅಂತ ನಿನಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಆದ್ರೂ ಬೇಕು ಬೇಕು ಬೇಕಂತ ಗಳಿಸಿಡಾಕತ್ತೀವಿ. ಭಗವಂತನ ನಾಮಸ್ಮರಣೆಯನ್ನು ಬಿಟ್ಟು ಬರೇ ಗಳಿಕೆ, ಬರೇ ಗಳಿಸೋದು, ಕೊಡೋದು ಗೊತ್ತಿಲ್ಲ, ಮಾಡೋದು ಗೊತ್ತಿಲ್ಲ. ಎಲ್ಲಿವರೆಗೂ ಈ ಜೀವನ ಅಂತಕ್ಕಂಥದ್ದು. ಹೀಗಾಗಿ ಶರಣರ ಜೀವನ ದರ್ಶನ ಅನ್ನುವಂತ ಪ್ರವಚನ ಇವತ್ತು ಈ ಸಮಾಜಕ್ಕೆ ಏನ್ ಹೇಳಕ್ ಹೊರಟದ ಅಂತಂದ್ರ, ತಮ್ಮ ಗಳಿಸಿ ಇಟ್ಕೊಂತ ಉಳಿಸ್ತೀನಿ ಅಂತ ಹೋಗಕ್ ಹೋಗಬೇಡ, ಸಮಾಜದೊಳಗೆ ಜೀವನವನ್ನ ಬೆಳೆಸ್ತೀನಿ ಅಂತ ಬದುಕಲಿಕ್ಕೆ ಹೋಗು ಅನ್ನುವಂತ ಸಂದೇಶವನ್ನ ಈ ನಾಡಿಗೆ ಶರಣರ ಜೀವನ ದರ್ಶನ ಆದರ್ಶತೆಯನ್ನು ಮೆರಲಿಕ್ಕೆ ಬಂದದ. ಇಡೀ ಜಗತ್ತನ್ನೇ ಗೆದ್ದಿರ್ತಕ್ಕಂಥ ಅಲೆಕ್ಸಾಂಡರ್ ಕೂಡ ಒಂದು ದಿನ ಹೇಳ್ತಾನೆ, ನಾನು ಸತ್ತ ಮೇಲೆ ನನ್ನ ಎರಡೂ ಕೈಗಳನ್ನು ಹೊರಗೆ ಹಾಕಿ ಮೆರವಣಿಗೆ ಮಾಡ್ರು. ಮಂತ್ರಿಗೆ ಹೇಳಿಸಾಯ್ತಾನ, ಯಾರು? ಜಗತ್ತನ್ನ ಗೆದ್ದಿರ್ತಕ್ಕಂತಹ ಚಕ್ರವರ್ತಿ ಅಲೆಕ್ಸಾಂಡರ್ ಹೇಳುವಂತ ಮಾತು. ರಾಶಿ ರಾಶಿ ಮುತ್ತು ರತ್ನ ಹವಳಗಳು ತುಂಬ್ಯದ. ಹುಟ್ಟಿದ ಮನುಷ್ಯ ಒಂದು ದಿನ ಸಾಯಲೇಬೇಕು. ಯಾವುದಕ್ಕೆ ಜನನ ಆಯ್ತು ಅದಕ್ಕೆ ಮರಣ ಕಟ್ಟಿಟ್ಟ ಬುತ್ತಿ. ಹುಟ್ಟಿದಬ್ಬ ಮಾಡ್ಕೊಂಡೇನ್ರಿ ಅಚ್ಚಾರ. 25ನೇ ವರ್ಷದ್ರಿ. ಹೌದು, ಕರೇನ 25 ಬಂದೈತಿ. ಆದ್ರೆ ಸಾವಿಗೆ 1 ವರ್ಷ ಸಮೀಪ ಹೋದಿತ್ತಮ್ಮ ನೀನು. ಈಗ 25, ಮುಂದಿನ ವರ್ಷ 26 ಅಂದ್ರೆ ಮತ್ತೆ ಅಲ್ಲಿ ಸಮೀಪ ಆದಿ ನೀನು. ಈ ಒಂದಿಟ್ಟು ಹುಟ್ಟು ಹಬ್ಬ ಮಾಡ್ಕೊಳಕ ಸ್ಮಶಾನ ಮುಂದೆ ಹೋಗ್ತಾವ್ರಿ, ಊರ್ ಹೊರಗೆ. ಅಲ್ಲಿ ಹೋಗಿ ಕೇಕ್ ಕತ್ತರಿಸ್ತಾವ. ಅದು ನೋಡ್ಬೇಕ್ರಿ ವಿಚಿತ್ರ. ತಲೆ ಮೇಲೆ ಮಟ್ಟಿ ಹೊಡ್ಕೊಳ್ಳೋದೇನು, ಹಾಲು ಹಾಕೊಳ್ಳೋದೇನು, ಏನು ಸಾಧನೆ ಮಾಡ್ಯಾರ ಅಂತೇಳಿ ಅಬಾ ಬಾಬಾ ಬಾಬಾ 20 ಕೇಕ್ ಇಟ್ಕೊಳ್ಳೋದಂತ ಸ್ಮಶಾನ ಮುಂದೆ ಕೇಕ್ ಕಟ್ ಮಾಡೋದು. ಇವು ಇಲ್ಲಿ ಕೇಕ್ ಕತ್ತರಿಸೇ ನಾನು ಹುಟ್ಟಿದಬ್ಬ ಅಂತ ಇವ್ ಅಂತಿರ್ತಾವ. ಸ್ಮಶಾನ ಅಂತಿರ್ತೈತೆ ಅಂತ. ನೀ ಕುಣಿ ಮಗನ ಕುಣಿ, ಒಂದು ದಿನ ಇಲ್ಲೇ ಬರ್ಬೇಕು ನೀವ್ ಒಳಗೆ ಅಂತಿರ್ತ. ಜಗದೇನ್ ನಿನಗೆ 1 ವರ್ಷ ಹುಟ್ಟು ಹಬ್ಬ ಮಾಡ್ಕೊಳಕತ್ತಿ, ಆದ್ರೆ ಸಾವಿಗೆ 1 ವರ್ಷ ಸಮೀಪ ಬಂದಿ ಮಗನ, ಇದನ್ನ ನೆನಪಿರ್ಲಿ ನಿನಗೆ ಅಂತಿರ್ತೈತೆ. ಅದಕ್ಕ ಹುಟ್ಟು ಸಾರ್ಥಕ ಆಗಬೇಕಾದ್ರ ಕೆಜಿ ಗಂಟ್ಲೆ ಕೇಕ್ ಕತ್ತರಿಸಿದ್ರೆ ನಿನ್ನ ಹುಟ್ಟು ಸಾರ್ಥಕ ಆಗೋದಿಲ್ಲೋ. ಕೊಡದ ಗಂಟ್ಲೆ ಹಾಲು ತಲೆ ಮೇಲೆ ಹಾಕೊಂಡ್ರೆ ನಿನ್ನ ಹುಟ್ಟು ಸಾರ್ಥಕ ಆಗೋದಿಲ್ಲ. ರಾತ್ರಿ 12 ಗಂಟೆಗೆ ದೆವ್ವ ಅಡ್ಡಾಡೋ ಟೈಮ್ನಾಗ ತಲೆಗೆ ಮೊಟ್ಟಿ ಹೊಡ್ಕೊಂಡ್ರೆ ನಿನ್ನ ಹುಟ್ಟು ಸಾರ್ಥಕ ಆಗೋದಿಲ್ಲ. ನೀನು ಹುಟ್ಟಿದ್ದು ಸಾರ್ಥಕ ಆಗಬೇಕಾಗಿತ್ತು ಅಂತಂತಂದ್ರ ನೀನು ಹುಟ್ಟಿದ ದಿನ 4 ಜನ ಹಸದಂತವ್ರಿಗೆ ಒಂದು ತುತ್ತು ಅನ್ನ ಹಾಕು, ಅವಾಗ ನಿನ್ನ ಹುಟ್ಟು ಸಾರ್ಥಕ ಆಗ್ತದೆ. ನಿನ್ನ ಹುಟ್ಟಿದ ದಿನ ಒಂದು ಗಿಡ ನೆಟ್ಟು ಆ ಗಿಡಕ್ಕೆ ನೀರು ಹಾಕಿ ಬೆಳೆಸು, ಅವಾಗ ನಿನ್ನ ಹುಟ್ಟು ಸಾರ್ಥಕ ಆಗ್ತದೆ. 4 ವಿದ್ಯಾವಂತ ಓದದಿರ್ತಕ್ಕಂಥ ಮಕ್ಕಳಿಗೆ 4 ಪುಸ್ತಕ ಕೊಡಿಸು, ಅವಾಗ ನಿನ್ನ ಹುಟ್ಟು ಸಾರ್ಥಕ ಆಗ್ತದೆ. ಏನು ಹುಟ್ಟದಬ್ಬ ಚೇ ಲಕ್ಷ ಗಂಟ್ಲೆ ಖರ್ಚು ಮಾಡ್ತಾರೆ. ಪಟಾಕ್ಷಿ ಹೊಡಿದೇನು, ತಲೆ ಮೇಲೆ ಹಾಲು ಹಾಕೊಳ್ಳೋದೇನು, ಕೇಕ್ ಮುಖಕ್ಕೆ ಬಳ್ಕೊಳ್ಳೋದೇನು, ಏನು ಸಾಧನೆ ಮಾಡಿ ಅಂತೇಳಿ ನಿನ್ನ ಹುಟ್ಟು ಆಚರಿಸ್ಕೊಳಕತ್ತೀನಿ. ನೀನು ಹುಟ್ಟಿದ್ದಕ್ಕಾದ್ರೂ ಊರಿಗರ ಉಪಕಾರ ಆಗಿರ್ಬೇಕು, ಬೇಡ ಮನೆಗರೆ ಉಪಕಾರ ಆಗಿರ್ಬೇಕಿಲ್ಲ, ಹಡದವರಿಗರೆ ಉಪಕಾರ ಆಗಿರ್ಬೇಕು, ಏನೂ ಇಲ್ಲ. ಊರಿಗೆ ಬಾರಾಗಿ ನೀನು ಹುಟ್ಟುಹಬ್ಬ ಮಾಡ್ಕೊಳ್ಬೇಕು. ಜಗತ್ತಿನ ಕಡೆಗೆ ಕೈ ಮಾಡಿ ತೋರಿಸೋದು ಜಗತ್ತು. ನೀ ಹಂಗದಿ, ನೀ ಹಿಂಗದಿ, ಹೌದು ನೀ ಹಂಗದಿ ಹಿಂಗದಿ ಅಂತ ಒಂದು ಬಳ್ಳ ಮಾಡಿ ತೋರ್ಸಕತ್ತಿಯಲ್ಲ, ಅದರ 3 ಬಳ್ಳ ನಿನ್ನ ಕಡೆ ಮುಖ ಮಾಡಿ ಅವನು ಪ್ರಜ್ಞೆಯನ್ನು ಇಟ್ಕೊಂಡೇ ನೀನು. ಆ ಪ್ರಜ್ಞೆಯಿಂದ ಬದುಕು. 1 ಬಳ್ಳ ಮಾಡಿ ಜಗತ್ತು ತಪ್ಪೈತಿ ಅಂತ ಹೇಳೋಕ್ಕಿಂತ ಮುಂಚೆ 3 ಬಳ್ಳ ನಮ್ಮ ಕಡೆಗೆ ಅದಾವ ಅಂತಕ್ಕಂಥ ಎಚ್ಚರಿಕೆ ಜೀವನವನ್ನು ನಾವು ಬದುಕಬೇಕಾಗ್ತದೆ. ಅವ ಹಂಗ, ಇವ ಹಿಂಗ, ನೀ ಹೆಂಗ, ಅದನ್ನ ಅರ್ಥ ಮಾಡ್ಕೊಂಡೇನು. ಒಂದಿಟ್ಟು ಮಂದಿ ಇರ್ತಾರೆ, ಅಜ್ಜೋರ ಈ ಊರಾಗ ಸಾಲಿಗೆ ಜಾಗ ಕೊಟ್ಟಿದ್ರಿ ನಮ್ಮ ಅಜ್ಜ. ಹೌದಪ್ಪ, ಒಪ್ಪುಗಳದ. ಅಜ್ಜಾರ ಆ ಶಾಲ್ಯಾಗ ಕಟ್ಟಡ ಮಾಡಕ್ಕೆ ರೊಕ್ಕ ಕೊಟ್ಟಿದ್ದು ನಮ್ಮ ಅಪ್ಪ. ಹೌದಪ್ಪ, ಒಪ್ಪುಗಳದ. ನೀ ಏನು ಕೊಟ್ಟಿ? ಏನಿಲ್ರಿ, ಅವ್ರು ಕೊಟ್ಟಿದ್ದು ಹೇಳ್ಕೊತ ಹೊಂಟಿಲ್ರಿ ಅಂತ ನೀವು. ಬರೀ ಅವ್ರು ಕೊಟ್ಟಿದ್ದು ಇವ್ರು ಕೊಟ್ಟಿದ್ದು ಹೇಳುದಾತಲ್ಲೋ, ನಿಂದೇನು?
ಊರು ನನಗೇನು ಕೊಡ್ತು, ದೇಶ ನನಗೇನು ಕೊಡ್ತು ಅನ್ನೋಕ್ಕಿಂತ ಮುಂಚೆ ನಿನ್ನಿಂದ ದೇಶಕ್ಕೇನು ಉಪಕಾರ ಆಗೈತೆ ಅನ್ನುವಂಥ ಪ್ರಶ್ನೆ ಮಾಡ್ಕೋ. ಅವಾಗ ನಿನ್ನ ಜೀವನದ ದರ್ಶನ ನಿನಗಾಗಿ ಬಿಡುತ್ತದೆ ಅಂತಕ್ಕಂಥದ್ದು. ಅದಕ್ಕೆ ತಾಯಿಯ ಗರ್ಭದಿಂದ ಈ ದೇಹ ಬಂದಾಗ ಯವ್ವ ಗುಳ್ಳವ ಕೆಳಕೊಂಡ್ರಿ, ಇಲ್ಲಿ ಕೆಳಕೊಂಡ್ರು. ತಾಯಿಯ ಗರ್ಭದಿಂದ ಕೂಸು ಬಂದಾಗ ಕೂಸಿಗೆ ಉಸಿರು ಇರ್ತದ, ಆದ್ರೆ ಹೆಸರು ಇರಂಗಿಲ್ಲ. ಹೆಸರು ಯಾರು ಕೊಡ್ತಾರೆ ಯವ್ವ? ಸ್ವಾದರತ್ತಿ ಡುಬ್ಬ ಬಡಿಸ್ಕೊಂಡು ಹೆಸರು ಯಾರು ಕೊಡ್ತಾರೆ ನಮಗ? ಎಲ್ಲಿ ಸಿಟ್ಟಿರ್ತೈತೇನೋ ಅವಾಗ ನಾದಿ ಬಿಡ್ತೀರಿ ಸ್ವಾದರತ್ತಿ ನಾದ್ನಿಗೆ, ಹೌದಿಲ್ಲ? ಹೆಸರು ಕೊಡೋರು ಯಾರು ನಮ್ಮ ದೇಹಕ್ಕೆ? ಯಾರು ಕೊಡ್ತಾರ್ರಿ? ಅತ್ತಿ ಕೊಡ್ತಾಳ. ನೋಡಲ್ಲ ಯಾರೋ ಕತ್ತಿ ಅನ್ನಕತ್ತಾರ. ಅತ್ತಿ ಅಯ್ಯವ್ವ ಕತ್ತಿ ಅಲ್ಲ. ಮತ್ತೆ ನಿಮ್ಮ ಮತ್ತೆ ಕೇಳಿಸ್ಕೊಂಡು ಮತ್ತೆ ನಾಳೆ ಹೊರಗೆ ಹಾಕಿ ಸುಮ್ಮಿರು. ನಿನ್ನ ದೇಹಕ್ಕೆ ಹೆಸರು ಕೂಡ ಇರಲಿಲ್ಲ. ತಾಯಿಯ ಗರ್ಭದಿಂದ ಬಂದಾಗ 11 ದಿನಕ್ಕೋ 12 ದಿನಕ್ಕೋ 13 ದಿನಕ್ಕೋ ನಿನ್ನ ಸ್ವಾದರತ್ತಿ ಹೆಸರು ಕೊಡ್ತಾಳೆ ನಿನಗ. ಗೊತ್ತಿರಲಿ, ತಾಯಿಯ ಗರ್ಭದಿಂದ ಬಂದಾಗ ಈ ದೇಹಕ್ಕೆ ಉಸಿರು ಇರ್ತದ, ಆದ್ರೆ ಹೆಸರು ಇರೋದಿಲ್ಲ. ಆದ್ರೆ ಸತ್ತ ಮೇಲೆ ಈ ದೇಹದಲ್ಲಿ ಉಸಿರಿರಂಗಿಲ್ಲ, ಆದ್ರೆ ಹೆಸರು ಉಳಿತಕ್ಕಂಥ ಕೆಲಸವನ್ನು ನಾವು ಬದುಕಬೇಕು, ಬದುಕಿ ಬಾಳಿ ತೋರಿಸ್ಬೇಕು ಈ ಜಗತ್ತಿನಾಗ. ಅವಾಗ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಹೆಸರು ಗಳಿಸೋದು, ಹೆಸರು ಗಳಿಸೋದು, ಹೆಸರು ಮಾಡಿ. ಒಬ್ಬ ಹೆಣ್ಮಗಳು ಹೊಸದಾಗಿ ಮದುವೆ ಆಗಿದ್ಲಂತ. ಒಂದು ಮದುವೆ ಆಗೋದು ಹೊಸದಾಗಿರೇ ಜರ ಇದನ್ನೇನು ಹೇಳ್ತೀರ ಅನ್ನಕ್ಕೆ ಹೋಗ್ಬೇಡ್ರಿ. ಅದ ಹೊಸದಾಗಿ ಮದುವೆ ಆಗಿತ್ತು. ಈ ಹೆಣ್ಮಗಳು ಗಂಡನ ಮನೆಗೆ ಹೋಗಾಗ ಒಂದು 5 ಮಂದಿ ಮುತ್ತೈದರ ಮನೆಗೆ ಉಡಿ ತುಂಬ್ಕೊಂಬ ಅಂತ ಕಳಿಸ್ತಾರೆ. ನೇಮ್ ಐತದ. ಹಿಂಗೊಂದು 5 ಮಂದಿ ಮನೆಗೆ ಉಡಿ ತುಂಬ್ಕೊಳಕ್ ಹೋದಾಗ ಅವು ಮನೆಯ ಹೆಣ್ಮಕ್ಳು ಉಡಿ ತುಂಬಬೇಕಲ್ರಿ, ಉಡಿ ತುಂಬಂಗಿಲ್ರಿ, ಏನ್ರ 4 ಬುದ್ಧಿ ಮಾತು ಹೇಳ್ತಾವ. ಇವು ಉಡಿ ತುಂಬಿ ಹೇಳಿದ್ರ ತಂಗಿ ಗಂಡನ ಮನೆಗೆ ಹೊಂಟಿವ, ತವ್ರ ಮನೆಗೆ ಹೆಸರು ತಗೊಂಡ್ ಬಾ ಅಂದ್ರಂತೀವ್. ಇವು 1 ಅಲ್ಲ 2 ಅಲ್ಲ 5 ಮನೆಗೆ ಉಡಿ ತುಂಬ್ಕೊಳಕ್ ಹೋದಾಗ ತವ್ರ ಮನೆಗೆ ಹೆಸರು ತಗೊಂಡ್ ಬಾ, ಹೆಸರು ತಗೊಂಬ ಅಂದ. ಅಕ್ಕಿ ತಿಳ್ಕೊಂಡಿದ್ದ ಹೆಸರೇ ಬೇರೆ, ಇವು ಹೇಳಿದ ಹೆಸರೇ ಬೇರೆ. ಈಕಿ ಗಂಡನ ಮನೆಗೆ ಹೋಗಿ ಒಂದು 3 ತಿಂಗಳು ಮತ್ತೆ ಹೊಸದಾಗಿ ತವ್ರ ಮನೆಗೆ ಬರೋ ಮುಂದೆ 5 ಕ್ವಿಂಟಲ್ ಹೆಸರು ತಗೊಂಬಂದ ಅಡಿಕೆ ಗಡೆ. ಅವಾಗ ಅವ್ರು ಕೇಳಿದ್ಲಿ, ತಂಗಿ ಏನಯ್ಯವ ಇದು ಹೆಸರು ತಂದೆ? ಮತ್ತೆ ಹೋಗೋ ಮುಂದೆ ಬರಿಗೆಟ್ ಕೇಳಕತ್ತಿದ್ರಲ್ಲ, ಹೆಸರು ತಗೊಂಡು ಬಾ, ಹೆಸರು ತಗೊಂಡ್ ತಂದಿದ್ ನೋಡಿ ತಗೋರಿ ಅಂದ್ಲತ್ತಿ. ಇವು ಹೇಳಿದ ಹೆಸರು ಯಾವುದು, ಈಕಿ ತಂದ ಹೆಸರು ಯಾವ್ದ್ರಿ? ಹಂಗ ಮನೆತನದ ಗೌರವವನ್ನು ತರೋದು. ಒಂದು ಹೆಣ್ಣು ತವರು ಮನೆ ಗಂಡನ ಮನೆ ಬೆಳಗ್ತಕ್ಕಂಥವಳ ಹೆಣ್ಣು. ಅದಕ್ಕೆ ಗಂಡನ ಮನೆಗೆ ಬರೋ ಮುಂದೆ ಹೊರಸ್ಲಿಕ್ಕೆ ಮಳಿ ಬಡದ್ ಬಂದಿರ್ತಾಳೆ. ನಾನು ಈ ಮನ್ಯಾಗ ಹಕ್ಕಿ ಸೇರಿ ಅದೇನಂತ ಮಳಿ ಬಡದ್ ಬಂದಿರ್ತಾಳೆ. ಬಂದ ಹೆಣ್ಮಗಳ ಕಡೆಗೆ ಜಗಲಿ ಮೇಲೆ ದೀಪ ಹಚ್ಚಿಸ್ತಾರ. ಬಾ ತಂಗಿ ದೀಪ ಹಚ್ಚಂತ. ಯಾಕೆ ಬಂದ ಸೊಸಿ ಕಡೆಯಿಂದ ದೀಪ ಹಚ್ಚಿಸ್ತಾರಂದ್ರ ಗಂಡನ ಮನೆಯನ್ನ ಹಿಂದಿನಿಂದ ಬೆಳಕು ಮಾಡೋ ಕೆಲಸ ನಿಂದೆವ, ಅದಕ್ಕೆ ದೀಪ ಹಚ್ಚು ಅಂತ ಹೇಳ್ತಾರ. ಆದ್ರೆ ಬಾಳ ಮಂದಿ ಮನ್ಯಾಗ ದೀಪ ಹಚ್ಚೋದು ಬಿಟ್ಟು ಬೆಂಕಿ ಹಚ್ಚೋರು ಬಾಳ ಮಂದಿ ಅದಾರ. ಏನ್ರಿ? ದೀಪ ಹಚ್ಚುವ ಕೈಗಳಾಗಬೇಕು ವಿನಃ ಬೆಂಕಿ ಹಚ್ಚುವ ಕೈಗಳಾಗಬಾರ್ದು. ಆ ಮನೆತನವನ್ನ ಬೆಳಗತಕ್ಕಂಥ ಕೆಲಸ ಆಗಬೇಕು ವಿನಃ ಮನೆತನವನ್ನ ಒಡಿತಕ್ಕಂಥ ಕೆಲಸ ಆಗಬಾರ್ದು. ಅದಕ್ಕ ಇದೇ ಕೈ ದೀಪ ಹಚ್ತದ, ಇದೇ ಕೈ ಬೆಂಕಿನೂ ಹಚ್ತದ. ಅದಕ್ಕೆ ಪ್ರತಿಯೊಂದು ಜೀವನದಲ್ಲಿಯೂ ಕೂಡ ಇನ್ನೊಬ್ಬರಿಗೆ ಬೆಳಕಾಗುವಂತಹ ಬದುಕನ್ನ ಬದುಕಿ ಹೋಗಬೇಕು. ಅಂತಹ ಬದುಕನ್ನ ಬದುಕಿದವರು ಬಸವಾದಿ ಶಿವಶರಣರು 12ನೇ ಶತಮಾನದಾಗ. ಇದೇ ಕಾಲಘಟ್ಟದ ಕರ್ನಾಟಕದ ಬಸವ ಕಲ್ಯಾಣ ಅಂತ ಏನು ಕರಿತೀವಲ್ಲ, ಇವತ್ತು ಬೀದರ್ ಭಾಗದಲ್ಲಿ ಬರ್ತಕ್ಕಂಥ ಬಸವ ಕಲ್ಯಾಣ ಅದು ಶರಣರು ನೆಲೆಸಿರ್ತಕ್ಕಂಥ ಪುಣ್ಯದ ನೆಲ. 900 ವರ್ಷಗಳ ಹಿಂದೆ ಲಕ್ಷದ ಮೇಲೆ 96,000 ಅಮರಗಣಗಳು. ಎಷ್ಟು ಜನರೇ? ಲಕ್ಷದ ಮೇಲೆ 96,000 ಅಮರಗಣಗಳು, 770 ಗಣಗಳನ್ನು ಹೊಂದಿರತಕ್ಕಂತಹ ಪುಣ್ಯ ನೆಲ ಅದು ಕಲ್ಯಾಣದ ನೆಲ. ನಾನು ಹೇಳ್ತಾ ಇರೋದು 900 ವರ್ಷಗಳ ಹಿಂದೆ ನಡೆದಂತ ಘಟನೆ. ಆಗಿನಿಂದ ಶರಣರ ಪರಂಪರೆ ಬರ್ತದೆ. 770 ಅಮರಗಣಗಳು. ಆ ಅಮರಗಣಗಳನ್ನ ಕೂಡಿಸಿ ಕಲ್ಯಾಣವನ್ನ ಕಟ್ಟಿರ್ತಕ್ಕಂಥವನು ವಿಶ್ವಗುರು ಬಸವಣ್ಣನವರು. ಬಾಗೇವಾಡಿಯ ಪುಣ್ಯ ನೆಲದಲ್ಲಿ ಹುಟ್ಟಿರ್ತಕ್ಕಂತಹ ಮಾದರಸ ಮತ್ತು ಮಾದಲಾಂಬಿಕೆ ಉದರದಲ್ಲಿ ಹುಟ್ಟಿರ್ತಕ್ಕಂತಹ ಬಸವಣ್ಣ ಕಲ್ಯಾಣವನ್ನ ಕಟ್ತಾನೆ.
ಬಸವ ನಾಮವ ನೆನೆದರೆ ದಶಗಟ್ಟಿ ಓಡುವುದು ಕರ್ಮ. ನೀನ್ಯಾಕೋ ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಬಂದಿದ್ದರೆ ಸಾಕು ಅಂತ ಹೇಳ್ತಾರೆ. ಬಸವಣ್ಣ ಈ ಸಮಾಜದೊಳಗೆ, ಈ ನಾಡಿನೊಳಗೆ ಹುಟ್ಟಿ ಬರದೇ ಇದ್ದಿದ್ರೆ ಈ ಸಮಾಜದ ಪರಿಸ್ಥಿತಿ ಏನಾಗ್ತಿತ್ತು ಅಂತ ನೆನೆಸ್ಕೊಂಡ್ರ ಈಗೂ ಮೈ ರೋಮಾಂಚನ ಆಗ್ತದ. ಕಾಲಘಟ್ಟದ ನಿಯಮದೊಳಗ 4 ವರ್ಣ ರೀತಿಗಳಿತ್ತು, 4 ವರ್ಣ ಭೇದ ಇತ್ತು. ಒಂದನೇದ್ದು ಬ್ರಾಹ್ಮಣ, ಎರಡನೇದ್ದು ಕ್ಷತ್ರಿಯ, ಮೂರನೇದ್ದು ವೈಶ್ಯ, 4ನೇದ್ದು ಶೂದ್ರ. 4 ವರ್ಣ ರೀತಿಗಳು ಮನುಷ್ಯನ ಜೀವನದೊಳಗೆ. ಈ ಬ್ರಾಹ್ಮಣರು ಅಂತಂದ್ರೆ ತಲೆ, ಕ್ಷತ್ರಿಯ ಅಂತಂದ್ರೆ ಎದೆಯ ಭಾಗ, ವೈಶ್ಯರು ಅಂತಂದ್ರೆ ಈ ಹೊಟ್ಟೆ ಭಾಗ, ಶೂದ್ರರು ಅಂದ್ರ ಮೊಣಕಾಲು ಕೆಳಗ ಪಾದದ ಅಡಿ ಒಳಗೆ. ಅಂದ್ರ ಈ ಮನುಷ್ಯ ಕುಲವನ್ನ 4 ವರ್ಣಗಳಾಗಿ ಮಾಡಿದ್ರು, ವರ್ಗಗಳನ್ನಾಗಿ ಮಾಡಿದ್ರು. ನೀವು ಮ್ಯಾಗಿನವರು, ಅವ್ರ ಕೆಳಗಿನವ್ರು ಇವ್ರು, ಇವ್ರ ಕೆಳಗಿನವ್ರು ಇವ್ರು, ಇವ್ರ ಕೆಳಗಿನವ್ರು ಇವ್ರು. 12ನೇ ಶತಮಾನದೊಳಗ ಶೂದ್ರರ ಕೆಲಸ ಏನು ಅಂತಂತಂದ್ರ, ಮ್ಯಾಲಿರುವಂತಹ ಉಳ್ಳವರ ಓಣಿಗೆ ಬರಬೇಕಾದ್ರ ಹಿಂದೆ ತೆಂಗಿನ ಗರಿ ಕಟ್ಕೊಂಡು, ಮುಂದೆ ಮಣ್ಣಿನ ಮಡಿಕೆ ಕಟ್ಕೊಂಡು ಮಠ ಮಧ್ಯಾಹ್ನ 12 ಗಂಟೆಗೆನೇ ಬರ್ಬೇಕು. ಯಾಕ? 12 ಗಂಟೆಗೆ ನೆರಳು ಬೀಳೋದಿಲ್ಲ. ನೆರಳು ಕೂಡ ಉಳ್ಳವರ ಮನೆಯ ಮೇಲೆ ಬಿದ್ರ ಅದು ಮೈಲಿಗೆ ಆಗ್ತದ. ಕ್ಷುದ್ರರ ನೆರಳು ಕೂಡ ಬೀಳಿಸ್ಕೊಳ್ತಾ ಇರಲಿಲ್ಲ ಆಗಿನ ಕಾಲಘಟ್ಟ, 12ನೇ ಶತಮಾನ. 900 ವರ್ಷಗಳ ಹಿಂದೆ ಕ್ಷೂದ್ರರು, ದಲಿತರು, ಕೆಳಜಾತಿಯವರು ಅಂತಂದ್ರೆ ಇವರು ಮಲಮೂತ್ರಗಳನ್ನ ಬಳಿತಕ್ಕಂಥವರು, ಸತ್ತ ಹೆಣವನ್ನ ಹೊತ್ಕೊಂಡು ಹೋಗ್ತಕ್ಕಂಥವರು. ಇವ್ರಿಗೆ ಯಾವುದೇ ಪೂಜೆ ಪುರಸ್ಕಾರಗಳಿಲ್ಲ, ದೇವಸ್ಥಾನಗಳ ಪ್ರವೇಶ ಇಲ್ಲ, ಉಳ್ಳವರ ಓಣಿಗೆ ಬರುವಂಗಿಲ್ಲ, ಉಳ್ಳವರು ಬಾವ್ಯಾಗ ನೀರು ಸೇದುವಂಗಿಲ್ಲ. ಎಂತ ಪರಿಸ್ಥಿತಿ ಅಂತಂದ್ರ ಊರು ಬಿಟ್ಟು 5 ಕಿಲೋಮೀಟರ್ ದೂರ ಇರಬೇಕಾಗಿತ್ತು ಇವರ ಕಾಲಘಟ್ಟದ ಜೀವನ. ಇಂತಹ ಕಾಲಘಟ್ಟದೊಳಗ ಆಗ ಮಹಿಳೆಯರಿಗೆ ಎಂತಹ ವ್ಯವಸ್ಥೆ ಇತ್ತು ಅಂತಂದ್ರ, ಹೆಣ್ಮಕ್ಳಂದ್ರೆ ಬರೇ 4 ಗೋಡೆಗಳ ಮಧ್ಯನೇ ಇರ್ಬೇಕು. ಯವ್ವ ನಿಮ್ಮದ ಹೇಳಕತ್ತೀನಿ, ಹೆಣ್ಮಕ್ಳು ಅಂದ್ರ 4 ಗೋಡೆ ಮಧ್ಯನೇ ಇರಬೇಕು, ಅಡಿಗೆ ಮನ್ಯಾಗ ಇರಬೇಕು, ಹೊರಗೆ ಬರುವಂಗಿಲ್ಲ, ತಲೆ ಮ್ಯಾಗಿನ ಸೆರಗ ತೆಗಿಯುವಂಗಿಲ್ಲ, ಪೂಜೆ ಪುನಸ್ಕಾರ ಇಲ್ಲ, ದೇವರಿಗೆ ಬರುವಂಗಿಲ್ಲ. ಯಾಕ? ಹೆಣ್ಣು ಮುಟ್ಟಾಗ್ತಾಳೆ, ಮೈಲಿಗೆ ಆಗ್ತಾಳೆ. ಹೆಣ್ಣಂತಂದ್ರ ಒಂದು ಕೇವಲ ಮಕ್ಕಳು ಹೆರುವಂತ ಯಂತ್ರ ಅಂತ ತಿಳ್ಕೊಂಡಿತ್ತು ಸಮಾಜ. ಹೆಣ್ಮಕ್ಳಂದ್ರೆ ಮಕ್ಕಳ ಹೆರು ಮಿಷನ್. ಒಟ್ಟ ಅವ್ರು ಯಾವ ಪೂಜೆಗೆ ಬರಂಗಿಲ್ಲ, ದೇವ್ರ ಪೂಜೆ ಮಾಡೋಂಗಿಲ್ಲ, ದೇವಸ್ಥಾನಕ್ಕೆ ಹೋಗಂಗಿಲ್ಲ, ಹೆಣ್ಮಕ್ಳು ಎದುರಿಗೆ ಬರುವಂಗಿಲ್ಲ, ಬರೀ ಅಡಿಗೆ ಮನ್ಯಾಗ ಇರ್ಬೇಕು. ಕೆಲಸ ಮಾಡೋದು, ಮಕ್ಕಳ ಹೆರೋದು, ಮನೆಯಾಗಿರೋದು, ಕೆಲಸ ಮಾಡೋದು, ಮಕ್ಕಳ ಹೆರೋದು, ಮನೆಯಾಗಿರೋದು. ಆಗೆಲ್ಲ ಸತಿ ಸಹಗಮನ ಪದ್ಧತಿ ಇತ್ತು. ಗಂಡ ಸತ್ತ ಅಂದ್ರ ಗಂಡನ ಚಿತಿ ಒಳಗನ ಹೆಂಡತಿನೂ ಬಿದ್ದು ಸಾಯ್ಬೇಕಾಗಿತ್ತು. ಆದ್ರೆ ಹೆಂಡತಿ ಸತ್ರ ಗಂಡದಾರ ಬೀಳ್ತಿರ್ಲಿಲ್ಲ. ಮತ್ತೆ ಇದನ್ನ ತಿಳ್ಕೊರಿ ನೀವು, ಬರೀ ನಿಮ್ಮನ್ನ ಬೀಳಿಸ್ತಿದ್ರು ಅವ್ರು. ಹೆಣ್ಮಕ್ಳು ಅಂತಂದ್ರ ಅವರು ಒಟ್ಟ ಕ್ಷುಲ್ಲಕ, ಅವ್ರು ಎದಕ್ಕೂ ಉಪಯೋಗ ಇಲ್ಲ ಅಂತೇಳಿ. ಆದ್ರೆ ಇವತ್ತು ಹಂಗೆ ನಡೆಯಂಗಿಲ್ಲ. 50-50 ಆಧಾರ್ ಕಾರ್ಡ್ ನಿಮ್ಮವ ನಡೆದ, ಅವ್ರು ನಡೆಯಂಗಿಲ್ಲ. ಈಗ 5 ವರ್ಷಕ್ಕೆ ಮಟ್ಟ ಹೊರಗೆ ಬರ್ತಾವ. ನಿಮ್ಮ ದಿನ ಆಧಾರ್ ಕಾರ್ಡ್ ಚಲಾವಣೆ ಅದಾವ. 2000 ನಿಮಗ ಬರ್ತೈತೆ, ಅವಕ್ಕೂ ಏನು ಬರಂಗಿಲ್ಲ. ಇವು ಬರೀ ಸತ್ ಮನ್ ಕೊಡಕಟ್ಟ ಇವು ಕರೀತಾರ. ಕುಡಿ ತುಂಬಾಕ, ಪೂಜೆಕ, ಸತ್ನಾರಾಯಣಕ್ಕೆ ನಿಮ್ಮನ್ನ ಕರೀತಾರೆ. ಹಿಂಗಾಗಿ ದಿನ ಆಧಾರ್ ಕಾರ್ಡ್ ನಿಮ್ಮವ, ಈ ಆಧಾರ್ ಕಾರ್ಡ್ ಹೋಟ್ ಹಾಕ ಕಟ್ಟ ಹೊರಗೆ ತೆಗಿತಾವ ಇವು. ಈ ಕಂಪ್ನಿ ಎಷ್ಟು ವಿಚಿತ್ರ ಆಗೈತಿ ಅಂದ್ರೆ, ಹೆಣ್ಮಕ್ಳ ಹೆಸರಲ್ಲೇ ಜಾಗ ಇದ್ರೆ ಇವು ಪಂಚಾಯತಿ ರೊಕ್ಕ ಕೊಡ್ತಾವ, ಇಲ್ಲಾಂದ್ರೆ ಕೊಡಂಗಿಲ್ಲ. ಸಂಘದಾಗ ಹಣೆ ಬರ ಏನಾಗೈತಿ ಅಂದ್ರೆ, ನಿನ್ನ ಹೆಂಡತಿ ಸಹಿ ಮಾಡಿಸ್ಬೇಕು ಕೊಡ್ತೀವಂತ. ಹೆಣ್ಮಕ್ಳಿಗೆ ಸಾಲ ಕೊಡಾಕ್ತಾ ಇರೋದಾರ, ಇವಕ್ಕೂ ಕೊಡಾಕ್ತಾ ಇರಲಿ. ಯಾಕೆ? ನಂಬಿಕೆನೇ ಇಲ್ಲಿ. ಮುಂಜಾನೆ ಒಂಥರ ಇರ್ತಾವ, ಸಂಜೆಗೆ ಒಂಥರ ಇರ್ತಾವ. ಇವು ಮುಂಜಾನೆ ಇಸ್ಕೊಂಡು ಸಂಜೆಗೆ ಕೊಟ್ಟಿಲ್ಲ ಅಂದ್ರೆ ಒಂದು ಕಂಪನಿ. ಅದಕ್ಕೆ ನೀವು ಬೇಡ ಅಂತೇಳಿ ಹೆಣ್ಮಕ್ಳಿಗೆ ಕೊಡಾಕತ್ತಾರ ಸಾಲ, ಗಣಮಕ್ಳಿಗೆ ಇಲ್ಲ. ಹೆಣ್ಣು ಮಕ್ಕಳದೇ ಮೇಲುಗೈ ಆಗ್ಬಿಟ್ಟಿದೆ. ಆದ್ರೆ ಗೊತ್ತಿರ್ಲಿವ, ಹೆಣ್ಣು ಮಕ್ಕಳು ಇವತ್ತು ರಾತ್ರಿ ಇಷ್ಟೊತ್ತಾದ್ರೂ ಧೈರ್ಯವಾಗಿ ಇಷ್ಟೊತ್ತನ್ನ ಹಿಂಗ ಕುಂತೀರಿ. ಹೆಣ್ಣು ಮಕ್ಕಳಿಗೂ ಕೂಡ ಗಂಡಿನಷ್ಟೇ ಸಮಾನ ಹಕ್ಕದ. ಹೆಣ್ಣು ಕೂಡ ಸಮಾನಳು. ಹೆಣ್ಣು ಬೇರೆ ಗಂಡು ಬೇರೆ ಅಂತ ಭೇದವನ್ನ ಹುಟ್ಟಿಸ್ಬೇಡ್ರಿ. ಗಡ್ಡ ಮೀಸೆ ಮೂಡಿ ಬಂದರೆ ಗಂಡೆಂಬರು, ಮಲೆ ಮೂಡಿ ಬಂದರೆ ಹೆಣ್ಣೆಂಬರು.
ನಡುವೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಹೇಳ್ತಾರೆ ಶರಣರು. ಹಂಗ ಹೆಣ್ಮಕ್ಳು ಅಂದ್ರ ಮಕ್ಕಳು ಹೇರುವಂತ ಯಂತ್ರ ಅಂತ ತಿಳ್ಕೊಂಡಿತ್ತಲ್ಲ, ಅಂತಹ ಸಮಾಜದ ವಿರುದ್ಧ ಹೆಣ್ಣು ಕೂಡ ಗಂಡಿನಷ್ಟೇ ಸಮಾನಳು, ಹೆಣ್ಣಿಗೂ ಕೂಡ ಸರಿ ಸಮಾನವಾದ ಹಕ್ಕು ಸಿಗಬೇಕಂತೇಳಿ ಹೆಣ್ಣಿನ ಪರವಾಗಿ ಇಡೀ ಜಗತ್ತಿನೊಳಗ ಸಮಾನತೆಯ ಮೊಟ್ಟ ಮೊದಲ ದನಿ ಎತ್ತಿದಂತ ಮಹಾಪುರುಷ ಯಾರಾದರೂ ಇದ್ರೆ ಅದು ವಿಶ್ವಗುರು ಬಸವಣ್ಣ ಅನ್ನುವಂಥದ್ದನ್ನ ಈ ಸಮಾಜ ಮರಿಬಾರದು. ಹೆಣ್ಣು ಕೂಡ ಸಮಾನಳು ಅಂತೇಳಿ ಅನುಭವ ಮಂಟಪದಲ್ಲಿ ಹೆಣ್ಮಕ್ಳಿಗೂ ಕೂಡ ಜಾಗ ಕೊಟ್ಟರು. ಒಂದು ಕಸ ಹೊಡಿತಕ್ಕಂತ ಸತ್ಯಕ್ಕ ವಚನಗಳನ್ನ ಬರೀತಾಳ್ರಿ. ದೇಹವನ್ನ ಮಾರ್ಕೊಂಡು ಜೀವನ ಮಾಡ್ತಕ್ಕಂಥ ಒಬ್ಬ ಸೂಳೆ ಸಂಕವ್ಯ ವಚನಗಳನ್ನ ಬರೀತಾಳೆ. ಆಯ್ದಕ್ಕಿ ಲಕ್ಕಮ್ಮ, ಹಡಪದ ಲಿಂಗಮ್ಮ. ಇವತ್ತು ಜಾತಿಯ ವ್ಯವಸ್ಥೆ ಒಳಗ ನಾವು ಯಾವ್ಯಾವ ಕಾಯಕ ಮಾಡ್ತಾರೋ ಅದು ಅವ್ರ ಜಾತಿ ಅಂತ ತೀರ್ಮಾನ ಮಾಡಿದ್ವಿ. ಅದಕ್ಕೆ ಬಸವಣ್ಣ ಹೇಳ್ತಾನೆ, ಕಾಶಿ ಕಮ್ಮಾರನಾದ ಬೀಸಿ ಮಡಿವಾಳನಾದ, ಆಸ ನಿಕ್ಕಿ ಸಾಲಿಗನಾದ, ವೇದವನೋದಿ ಹಾರುವನಾದ, ಕರಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ. ಜಾತಿ ಯಾರು ಮಾಡ್ಕೊಂಡ್ರಪ್ಪ? ಅವರವರ ಕಾಯಕದ ಮೇಲೆ ಜಾತಿಯ ತೀರ್ಮಾನಗಳಾದವು. ಯಾರೇ ಹುಟ್ಟತಾ ನನ್ನ ಕುರುಬರಾಗಿ ಹುಟ್ಟಿಸ್ರಿ, ನನ್ನ ಕಂಬಾರಾಗಿ ಹುಟ್ಟಿಸ್ರಿ, ನನ್ನ ಬ್ರಾಹ್ಮಣರಾಗಿ ಹುಟ್ಟಿಸ್ರಿ ಅಂತೇಳಿ ಯಾರೇ ಹಣಿ ಮೇಲೆ ಬರ್ಕೊಂಡು ಬಂದದ್ದೋ ಏನು ಅಂತ ಕೇಳ್ತಾನೆ ಬಸವಣ್ಣ. ಹುಟ್ಟಿದ ಮೇಲೆ ಜಾತಿಗಳದು, ಜಾತಿ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡ್ವಿ. ಅದಕ್ಕೆ ಕಾಯಕದ ಮೇಲೆ ಜಾತಿಗಳ ಹುಟ್ಟಿದು ಅಂತಕ್ಕಂಥದ್ದನ್ನು ವಿರೋಧಿಸಿ ಬಸವಣ್ಣ ಅನುಭವ ಮಂಟಪದಲ್ಲಿ ಎಲ್ಲರನ್ನೂ ಕೂಡಿಸುವಂತ ಕೆಲಸವನ್ನು ಮಾಡ್ತಾನೆ. ಕಲ್ಯಾಣದ ಬಸವಣ್ಣನೇ